ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಾಣಲಿಗೆ 2 ಸ್ಪೂನಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಅದೇ ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಆನಂತರ ಎಣ್ಣೆ ಕಾದ್ಮೇಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಬೋದು, ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ನೋ ಸ್ವಲ್ಪ ಕಡಿಮೆಯಲ್ಲೂ ಹಾಕ್ಕೊಬೋದು. ಬಟ್ ಕರಿಬೇವು ನೀವು ಜಾಸ್ತಿ ಯೂಸ್ ಮಾಡಿದಷ್ಟು ನಿಮಗೆ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕರಿಬೇವು ಹಾಕೋದ್ರಿಂದ. ಸೊ ನಾನಿಲ್ಲಿ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಚಟ್ಪಟ ಅನ್ನೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಕರಿಬೇವನ್ನು ತೊಳೆದಿರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಚಟಪಟ ಅಂತ ಸಿಡಿತಾ ಇದೆ ಅಷ್ಟೇ. ಸೊ ಈಗ ಆನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ಆನಿಯನ್ ತೊಗೊಂಡಿದ್ದೆ ನಾನು. ಇದನ್ನು ಹಾಗೆ ಸ್ವಲ್ಪ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಬೇಕು. ತುಂಬ ಟೈಮಿಂದ ಅನ್ಕೊತಾ ಇದ್ದೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂತ ಹೇಳಿ. ಸೊ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ತುಂಬ ಮನೇಲಿ ಗಡಿಬಿಡಿಯಾಗಿ ಕೆಲಸಗಳಾಗ್ತಾ ಇರೋದ್ರಿಂದ. ಸೊ ಈ ಹೊಸ ವರ್ಷಕ್ಕೆ ಹೊಸದಾಗಿ ಯೋಚನೆ ಮಾಡಿದ್ದೀನಿ, ಇನ್ಮೇಲಾದರೂ ಯಾವಾಗಲೂ ವೀಡಿಯೋಸ್ನ ಹಾಕ್ಕೊಬೇಕು ಅಂತ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಅದನ್ನು ಎಷ್ಟಾಗುತ್ತೋ ಮಟ್ಟಿಗೆ ಗೊತ್ತಿಲ್ಲ, ನೋಡೋಣ. ಸೊ ಈಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಆನಿಯನ್ ಬೇಯುತ್ತೆ. ಅದಕ್ಕೋಸ್ಕರ ನಾಳೆ ವೀಡಿಯೋಸ್ಗಳಲ್ಲೂ ಇದನ್ನು ಹೇಳ್ತಾನೆ ಇರ್ತೀನಿ. ಸೊ ಹಾಗೆ ಇದೇ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿಣನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಆ್ಯಡ್ ಮಾಡಿಕೊಂಡ್ರೂ ಸಾಕು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೀಗ ಸ್ವಲ್ಪ ಮಟ್ಟಿಗೆ ಫ್ರೈ ಆಗ್ತಾಯಿದೆ, ಓಕೆ, ಆನಿಯನ್ ಸ್ವಲ್ಪ ಬೇಯ್ತಾ ಇದೆ ಅಂದಾಗ ನಾವು ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ 1/2 kg ಚಿಕನ್ನ ತರಿಸ್ಕೊಂಡಿದ್ದೆ. ಸೊ 1/2 kg ಚಿಕನ್ನ ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ನ ನಾನು ಉಪ್ಪು ಮತ್ತು ಅರಿಶಿಣ ಹಾಕಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿಣ ನೀವು ವಾಶ್ ಮಾಡಿ ಯೂಸ್ ಮಾಡೋದ್ರಿಂದ ಅದರಲ್ಲಿ ರಕ್ತ ಇದ್ದರೆ ಅಥವಾ ಚಿಕನ್ ಸ್ಮೆಲ್ಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಆ ಸ್ಮೆಲ್ಲೇನು ಬರೋದಿಲ್ಲ. ಮತ್ತು ನೀಟಾಗಿ ವಾಶ್ ಕೂಡ ಆಗುತ್ತೆ, ರಕ್ತದ್ದೆಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ಫಿಶ್ ಇರಲಿ, ಚಿಕನ್, ಮಟನ್ ಏನೇನು ನಾನ್ ವೆಜಿಟೇರಿಯನ್ ಮಾಡೋದಿದ್ರು ನಾನು ಉಪ್ಪು ಮತ್ತು ಅರಿಶಿಣ ಹಾಕ್ಬಿಟ್ಟು ತೊಳ್ಕೊತೀನಿ. ಸೊ ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರೋದೆ. ಸೊ ಹಾಗಾಗಿ ನಾನು 1/2 kg ಚಿಕನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಅದು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಈಗಲೇ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಚಿಕನ್ ಬೇಯ್ತಾನೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಅದರಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗುತ್ತೆ ಅದು ನೀಟಾಗಿ. ಸೊ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಮಿಕ್ಸ್ ಆದ ತಕ್ಷಣ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಹೊತ್ತು ಬೇಯೋಕ್ಕೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀರಾ ಅಂತ ಇದ್ದರೆ 1 kg ಚಿಕನ್ ಆ ಥರ ಎಲ್ಲ ಮಾಡ್ತಾಯಿದ್ದೀರ ಅಂದರೆ ನಾನು ಹೇಳ್ತಾ ಇರೋ ಕ್ವಾಂಟಿಟಿಗೆ ಸ್ವಲ್ಪ ಜಾಸ್ತಿ ಮಸಾಲೆಸ್ ಹಾಕ್ಕೊಂಡ್ರೆ ಆಯಿತು. ಏನಿಲ್ಲ, ಆನಿಯನ್ನು ಮತ್ತು ಈ ಕಾಳುಮೆಣಸು, ಜೀರಿಗೆ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರಲ್ಲ, ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇರೆ ಮಾಡ್ಕೊಬೋದು. ಇಂಗ್ರೀಡಿಯೆಂಟ್ಸು ಅಷ್ಟೇ ಕಡಿಮೆನೇ ತೊಗೋಬೋದು. ಸೊ ಅದಕ್ಕೋಸ್ಕರ ತುಂಬ ಈಸಿ ಮೆಥಡು, ಬೇಗನೂ ಆಗೋಗ್ಬಿಡುತ್ತೆ. ಸೊ ಮನೆಗೆ ಯಾರು ಗೆಸ್ಟ್ ಯಾರು ಬರ್ತಾಯಿದ್ದಾರೆ ಅಂದಾಗ ಅರ್ಜೆಂಟ್ ಕೆಲಸ ಆಗಬೇಕಂದಾಗ ಇದನ್ನು ಈಸಿ ಮೆಥಡಲ್ಲಿ ಮಾಡ್ಕೊಂಬಿಡ್ಬೋದು. ಸೊ ಹಾಗಾಗಿ ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ಇದನ್ನು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಚಿಕನ್ ಹೇಗೆ ನೀರನ್ನು ಬಿಟ್ಕೊಂಡಿದೆ ಅಂತ. ಸೊ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಸೊ ನಾನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಏನಂದರೆ ಅದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಈಗ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟಿದ್ದೆ ನಾನು ಲಿಡ್ ಕ್ಲೋಸ್ ಮಾಡಿ. ಸೊ ಅದು ನೀರು ಬಿಟ್ಕೊಂಡಿತ್ತು ಚಿಕನ್ನು. ಸೊ ಈಗ ನಾನು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದೀಗ ನೀಟಾಗೆಲ್ಲ ಕಲಿಸ್ಬಿಟ್ಟು, ಹಸಿ ವಾಸನೆ ಹೋಗುತ್ತೆ ಅದು. ಸೊ ನೀಟಾಗಿ ಒಂದು ಸಲ ಕಲಿಸ್ಬಿಟ್ಟು ಪುನಃ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ನನಗೆ ಚಿಕನ್ನಲ್ಲಿ ಬಿರಿಯಾನಿ ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗೋದೇ ಚಿಕನ್ ಪೆಪ್ಪರ್ ಫ್ರೈ. ಸೊ ನಂದಿದು ತುಂಬ ಫೇವ್ರೆಟ್ ರೆಸಿಪಿ ಇದು. ನಂಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ಹೋಟ್ಲಲ್ಲಿ ಮಾಡಿದ್ರೆ ನಂಗೆ ಅಷ್ಟಿಷ್ಟ ಆಗೋಲ್ಲ. ಸೊ ಮನೇಲಿ ಮಾಡೋದೇ ತುಂಬ ಬೇರೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಸೊ ನನ್ನ ಫೇವ್ರೆಟ್ ರೆಸಿಪಿ ಇದು. ಚಿಕನ್ನು ಬೇಗ ಬೆಂದೋಗಿಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಅದು ಒಂದು 15ರಿಂದ 20 ನಿಮಿಷ ಅಷ್ಟೇ. ಸೊ ಬೆಂದೋಗಿಬಿಡುತ್ತೆ. ಸೊ ಈಗ ನಾನು ಏನು ಡ್ರೈ ರೋಸ್ಟ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪೆಪ್ಪರ್ದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪೌಡ್ರನ್ನ. ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು, ಯಾಕೆ ಚಿಕನ್ಗೆಲ್ಲ ಅದು ಮಸಾಲೆ ತಾಗಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು 5 ನಿಮಿಷ ಪುನಃ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡ್ಕೊಬೇಕು ಚಿಕನ್ಗೆ, ಅದಕ್ಕೋಸ್ಕರ. ಸೊ ನೋಡಿ ನೀಟಾಗೆಲ್ಲ ನಾನು ಮಿಕ್ಸ್
ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಇದರಲ್ಲಿ ಕರಿಬೇವು, ಕಾಳು ಮೆಣಸು, ಆನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಇದೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುವಂಥ ಐಟಮ್ಸ್ಗಳು. ಸೊ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತೈತೆ, ನಿಜವಾಗ್ಲೂ ರುಚಿಯಾಗಿರುತ್ತೆ. ನಾನು ಇದು ವೀಡಿಯೋಗೋಸ್ಕರ ನಿಮ್ಗೆ ಹೇಳ್ತಾ ಇಲ್ಲ, ನಾವು ಟೇಸ್ಟ್ ಮಾಡಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ, ನೀವು ಈಸಿಯಾಗಿ ಮಾಡ್ಕೊಬೋದು. ಸೊ ಈಗ ನಾನು ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಬರೀ ನೋಡೋದಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಇಷ್ಟಪಡ್ತೀರಾ. ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಇನ್ನೂ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ ಬರುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು.